ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯೂಟ್ಯೂಬಲ್ಲಿ ನಮ್ಮ ಒಂದು ವಿಡಿಯೋ ಸರ್ಚಬಲ್ ಅಲ್ಲಿ ಬರಬೇಕಂತಂದರೆ, ಸೊ ಇವಾಗ ನೀವು ಏನಾದರೂ ಯೂಟ್ಯೂಬಲ್ಲಿ ಓಪನ್ ಮಾಡಿಕೊಂಡು ನೀವೇನೊಂದು ಸರ್ಚ್ ಮಾಡಿ. ಸೊ ಹೌ ಟು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ಸರ್ಚ್ ಮಾಡ್ತಾರಪ್ಪ ಅಂತಂದರೆ ನಿಮಗೆ ಕೆಲವೊಂದು ವೀಡಿಯೋಸ್ಗಳು ಬರುತ್ತೆ. ಸೊ ನೀವು ಮಾಡೋಂಥ ವೀಡಿಯೋ ಅಲ್ಲಿ ಯಾಕೆ ಬರ್ತಾ ಇಲ್ಲ? ಸೊ ಸೇಮ್ ನಾವು ಕೂಡ ಹಾಕ್ತೀವಿ, ನಾವು ಕೂಡ ವೀಡಿಯೋ ಮಾಡಿದ್ದೀವಿ, ಅದರದೇ ಅಂತ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತ ಕೂಡ ನಾನು ಒಂದು ವೀಡಿಯೋ ಮಾಡಿದ್ದೀನಿ. ಬಟ್ ಏನಂತಂದರೆ ಸರ್ಚಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಸೊ ಅದಕ್ಕೆ ಕೆಲವೊಂದು ಟ್ಯಾಗ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಂತಂದರೆ ಟ್ಯಾಗ್ಸ್ಗಳನ್ನು ನಾವು ಯಾವ ಥರ ಹಾಕೋದು, ಯಾವ ಥರ ರಿಸರ್ಚ್ ಮಾಡೋದು ಟ್ಯಾಗ್ಸ್ಗಳನ್ನು, ಸೊ ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಏನಪ್ಪ ಅಂತಂದರೆ, ನೀವು ನೋಡ್ಬೋದು, ಸರ್ಚ್ ಮಾಡಿದ್ರೆ ಅಂತಂದರೆ ತುಂಬ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳು ಬರುತ್ತೆ. ಸೊ ಅದೇ ರೀತಿ ಹೊಸದಾಗಿ ಹಾಕಿರುವಂಥ ವೀಡಿಯೋಸ್ಗಳು ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ನಮಗೆ. ಸೊ ಅದು ಏನಪ್ಪ ಅಂತಂದರೆ ಟ್ಯಾಗ್ಸ್ಗಳ ಒಂದು ಪರಿಣಾಮ. ಅಂತಂದರೆ ನೀವು ಟ್ಯಾಗ್ಸ್ 100% ಆಗಿ ಕರೆಕ್ಟಾಗಿ ಹಾಕಿದ್ರಿ ಅಂತಂದರೆ 100% ನಿಮ್ಮ ವೀಡಿಯೋ ಕೂಡ ಅಲ್ಲಿ ಸರ್ಚೇಬಲಲ್ಲಿ ಬರುತ್ತೆ. ಸೊ ಹಾಗಂತಂದರೆ ಆ ಟ್ಯಾಗ್ಸ್ಗಳನ್ನು ಯಾವ ಥರ ಹಾಕೋದು ಏನು ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ನಾನೊಂದು ಯೂಟ್ಯೂಬ್ ಚಾನಲ್ ಅಂದರೆ ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೀವಾಗ ಏನು ಮಾಡ್ತೀರಪ್ಪ ಅಂತಂದರೆ, ಡೈರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡಬೇಕಂತಂದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಪ್ಲೋಡ್ ಮೇಲೆ ಹಾಕ್ಬಿಟ್ಟು ಅಪ್ಲೋಡಿಂಗ್ ಹಾಕ್ತೀರಾ. ಸೊ ಹಾಗಂತಂದರೆ ಟ್ಯಾಗ್ಸನ್ನು ಯಾವ ಥರ ಹಾಕ್ತೀವಿ, ಸೊ ನಾನು ಒಂದು ಸಿಂಪಲ್ಲಾಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ವಿಡಿಯೋ ಇದೆ, ಸೊ ಇದನ್ನು ಎಡಿಟ್ ಮಾಡ್ತೀನಿ. ಸೊ ಎಡಿಟ್ ಮಾಡಿ ಆದ ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು, ನೀವು ಟೈಟಲ್ ಹಾಕ್ತೀರಾ. ಅದೇ ಅಂದರೆ ನಿಮ್ಮ ಒಂದು ವಿಡಿಯೋ ಯಾವುದ್ರ ಮೇಲೆ ಇದೆ ಅನ್ನೋದನ್ನು ಟೈಟಲ್ ಹಾಕ್ತೀರಾ. ಅದನ್ನೇ ಕಾಪಿ ಮಾಡ್ಕೊಂಡು ಏನು ಮಾಡ್ತೀರಾ, ಇಲ್ಲಿ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀರಾ. ಸೊ ಅದಾದ ಮೇಲೆ ಕೆಳಗಡೆ ಬಂದು ಸೊ ಇಲ್ಲಿ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೀವು ಟ್ಯಾಗ್ಸ್ಗಳನ್ನು ಹಾಕಬೇಕಾಗತ್ತೆ. ಸೊ ಈ ಟ್ಯಾಗ್ಸ್ಗಳನ್ನು ನಾವು ಯಾವ ಥರ ಹಾಕೋದು, ಸೊ ಸಿಂಪಲ್ ಆಗಿರುವಂಥ ಮೆಥಡನ್ನು ಹೇಳ್ತೀನಿ ನಿಮಗೆ. ಸೊ ಜಸ್ಟ್ ಗೂಗಲ್ಗೆ ಹೋಗಿ, ಸೊ ಗೂಗಲ್ಗೆ ಹೋಗ್ಬಿಟ್ಟು ರ್ಯಾಪಿಡ್ ಟ್ಯಾಗ್ಸ್ ಅಂತ ಹಾಕಿ. ಸೊ ರ್ಯಾಪಿಡ್ ಟ್ಯಾಗ್ಸ್ ಅಂತ ಹಾಕ್ಬಿಟ್ಟು ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ್ರಪ್ಪ ಅಂತಂದರೆ ಫಸ್ಟ್ ವೆಬ್ಸೈಟ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದು ಯಾವುದೇ ರೀತಿಯಾದಂಥ ಪೇಯ್ಡ್ ಪ್ರಮೋಷನ್ ಅಲ್ಲ, ಏನೂ ಅಲ್ಲ. ಸೊ ಚೆನ್ನಾಗಿದೆ, ಅದಕ್ಕೋಸ್ಕರ ನಿಮಗೂ ಕೂಡ ಹೇಳಿ ಕೊಡ್ತಾ ಇದ್ದೀನಿ. ಸೊ ಯೂಸ್ ಟ್ಯಾಗ್ ಜನರೇಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಟ್ಯಾಗ್ ಜನರೇಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನೀವು ನಿಮ್ಮ ಒಂದು ಟೈಟಲನ್ನು ನೀವು ಹಾಕಿ. ಸೊ ಇಲ್ಲಿ ನೀವು ಅಲ್ಲಿ ಹಾಕಿರುವಂಥ ಟೈಟಲನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಸೊ ಇಲ್ಲಿ ಯಾವುದ್ರ ಬಗ್ಗೆ ಇದೆ, ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ಸ್ ಬಗ್ಗೆ ಇದೆ. ಸೊ ನಾನು ಇದನ್ನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡಾದ ಮೇಲೆ ಇಲ್ಲಿ ಟ್ಯಾಗ್ಸಲ್ಲಿ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಆದಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡ್ಬೋದು, ಇಷ್ಟೊಂದು ಇಲ್ಲಿ ಟ್ಯಾಗ್ಸ್ಗಳು ನಿಮಗೆ ಜನರೇಟ್ ಆಗಿ ಬರುತ್ತೆ. ನೀವು ಇದನ್ನು ಸಿಂಪಲ್ಲಾಗಿ ಏನು ಮಾಡ್ಕೋಬೋದಪ್ಪ ಅಂತಂದರೆ, ಕಾಪಿ ಮಾಡಿಕೊಂಡು ನೀವು ಅಲ್ಲಿ ಪೇಸ್ಟ್ ಮಾಡ್ಕೋಬೋದು. ಸೊ ಯಾವ ಥರ ಏನು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡೋದು ಕಾಪಿ ಟ್ಯಾಗ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬನ್ನಿ. ಸೊ ಅಲ್ಲಿ ಟ್ಯಾಗ್ಸ್ ಏನಿದೆ ಅಲ್ಲ, ಸೊ ಆ ಟ್ಯಾಗ್ಸನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ಏನು ಮಾಡಿ, ಪೇಸ್ಟ್ ಮಾಡಿ. ಸೊ ಅದನ್ನು ಡಿಲೀಟ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಇವಾಗ ಟ್ಯಾಗ್ಸ್ಗಳು ಇಲ್ಲಿ ಬಂತು. ಸೊ ಆಮೇಲೆ ಸೇವ್ ಮಾಡಿ. ಸೊ ಸಿಂಪಲ್, ಯಾವುದೇ ರೀತಿಯಾದಂಥ ಬರೆಯೋ ಅವಶ್ಯಕತೆ ಇರಲ್ಲ, ಎಂಥದ್ದು ಇರಲ್ಲ. ನೀವು ಸಿಂಪಲ್ಲಾಗಿ ಅಲ್ಲಿ ಹಾಕಿ ಅಲ್ಲಿ ಜನರೇಟ್ ಮಾಡಿ ಕೊಡುತ್ತೆ ಟ್ಯಾಗ್ಸನ್ನು. ಆ ಟ್ಯಾಗ್ಸನ್ನು ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ನಿಮ್ಮ ವಿಡಿಯೋ ಸರ್ಚೇಬಲಲ್ಲಿ ಕೂಡ ಬರುತ್ತೆ. ಸೊ ಸರ್ಚೇಬಲ್ ಬಂದಂದರೆ 100% ಆಗಿ ನಿಮಗೆ ಏನಾಗುತ್ತಪ್ಪ ಅಂತಂದರೆ ವ್ಯೂಸ್ ಕೂಡ ಬರೋದಕ್ಕೆ ಶುರುವಾಗುತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.